ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇವತ್ತು ಚನ್ನಪಟ್ಟಣ ಮತ್ತು ಸಂಡೂರು ಜೊತೆಗೆ ಶಿಗ್ಗಾವಿ ರಿಸಲ್ಟ್ ಬಂತು. ಶಿಗ್ಗಾವಿ ಯಾವ ರೀತಿಯಾಗಿ ವರ್ಕ್ ಮಾಡಿದ್ರು ಕಾಂಗ್ರೆಸ್ನವರು ಅನ್ನೋ ಪ್ರಶ್ನೆ ಇದೆ. ಯಾಕೆಂತ ಹೇಳಿದ್ರೆ ಶಿಗ್ಗಾವಿ ಮೊದಲೇ ಬಿಜೆಪಿಯ ಭದ್ರಕೋಟೆ ಅಂತ ಕರೀತಾರೆ. ಅಂತ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಈಗ ಯಶಸ್ವಿಯಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಶಿಗ್ಗಾವಿ ಗೆದ್ದಿದ್ದು ಪಠಾಣ್, ಆದ್ರೆ ಗೆಲ್ಲಿಸಿದ್ದು ಸತೀಶ್ ಜಾರಕಿಹೊಳಿ. ಸತೀಶ್ ಸಾವ್ಕಾರ್ ಎಂಟ್ರಿಗೆ ಶಿಗ್ಗಾವಿ ಶೇಕ್. ಬಸವರಾಜ ಬೊಮ್ಮಾಯಿ ಕಟ್ಟಿದ್ದಂತ ಕೋಟೆಯನ್ನ ಛಿದ್ರ ಮಾಡಿದ್ದಾರೆ. ಬೈ ಎಲೆಕ್ಷನ್ ಸಂಪೂರ್ಣ ಉಸ್ತುವಾರಿಯನ್ನ ಹೊತ್ತಿದ್ರು ಬೆಳಗಾವಿ ಸಾವ್ಕಾರ್ ಜಾರಕಿಹೊಳಿ. ಸಂಭಾವ್ಯ ಬಂಡಾಯ ನಾಯಕರನ್ನ ಮೊದಲೇ ಗುರುತಿಸಿಟ್ಟಿದ್ರು ಸತೀಶ್ ಅವರು. ನಾಮಪತ್ರ ಘೋಷಣೆಗೆ ಮೊದಲೇ ಪ್ರಮುಖ ನಾಯಕರ ಮನವೊಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆ ನಂತರ ಅಜ್ಜಂಪೀರ್ ಖಾದ್ರಿ ಬಂಡಾಯ ಶಮನಗೊಳಿಸಲಾಯಿತು. ಖಾದ್ರಿ ಬಂಡಾಯ ಶಮನಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರವೇಶವನ್ನ ಮಾಡಿದ್ರು. ಅಹಿಂದ ಮತಗಳನ್ನ ಸಮರ್ಥವಾಗಿ ಒಟ್ಟುಗೂಡಿಸಿದ್ರು ಸತೀಶ್ ಜಾರಕಿಹೊಳಿ. ಸಣ್ಣ ಜಾತಿ ಮತಗಳನ್ನ ಸಂಘಟನೆ ಮಾಡಿದ್ರು. ಬಸವರಾಜ ಬೊಮ್ಮಾಯಿ ಅಸ್ತ್ರದಲ್ಲೇ ತಿರುಗೇಟು ಕೊಟ್ಟಿದ್ರು ಸಾವ್ಕಾರ್. ಕ್ಷೇತ್ರದಲ್ಲಿದ್ದ ಕಾರ್ಯಕರ್ತರಲ್ಲಿ ಒಗ್ಗಟ್ಟು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ರು. ಒಳ ಒಪ್ಪಂದದ ರೂಮರ್ ಹಬ್ಬಲು ಅವಕಾಶ ಕೊಡಲೇ ಇಲ್ಲ ಸತೀಶ್ ಜಾರಕಿಹೊಳಿ ಅವರು. ಒಟ್ಟಾರೆಯಾಗಿ ಬಹಳಷ್ಟು ರಣತಂತ್ರವನ್ನ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಮಾಡಿ ಕಾಂಗ್ರೆಸ್ನ ಅಭ್ಯರ್ಥಿ ಪಠಾಣ್ ಅವರನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ವೀರೇಶ್ ಧಾನಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಚನ್ನಪಟ್ಟಣ ಒಂದು ಕಡೆ ಕಾಂಗ್ರೆಸ್ ಪಾಲಾಯಿತು, ಸಂಡೂರು ಒಂದು ಕಡೆ ಕಾಂಗ್ರೆಸ್ ಪಾಲಾಯಿತು. ಆದ್ರೆ ಶಿಗ್ಗಾವಿ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಂಡಂತ ಕ್ಷೇತ್ರ. ಆದ್ರೆ ಅಲ್ಲಿಯೂ ಕೂಡ ಕಾಂಗ್ರೆಸ್ನವರು ಮ್ಯಾಜಿಕ್ ಮಾಡಿದ್ದಾರೆ, ಪಠಾಣ್ ಸಾಹೇಬ್ರನ್ನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ರಣತಂತ್ರ ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾದ್ರೆ ಯಾವ ಲೆವೆಲ್ಗೆ ವರ್ಕ್ ಮಾಡಿದ್ರು ಅವರು ಅಂತ? ರಾಮ್, ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದೇ ಒಂದು ರಣರೋಚಕ ಸ್ಟೋರಿ ಅಂತ ಹೇಳ್ಬೋದು. ತಾವು ಹೇಳಿದಾಗೆ ಶಿಗ್ಗಾವಿ ಗೆದ್ದಿದ್ದು ಯಾಸಿರ್ ಖಾನ್ ಪಠಾಣ್ ಆಗಿರ್ಬೋದು, ಆದರೆ ಗೆಲ್ಲಿಸಿದ್ದು ಮಾತ್ರ ಸತೀಶ್ ಸಾವ್ಕಾರ್ ಅನ್ನೋದು ಮಾತ್ರ ಸುಳ್ಳಲ್ಲ ಅಂತ ಹೇಳ್ಬೋದು. ಯಾಕಂತಂದರೆ ಸತೀಶ್ ಜಾರಕಿಹೊಳಿ ಏನು ಸಚಿವರಾದ ನಂತರ ಸಾವ್ಕಾರ್ ಅಂತಲೇ ಏನು ಬಿರುದನ್ನು ಪಡೆದುಕೊಂಡಿದ್ದಾರೆ. ಅವರು ಶಿಗ್ಗಾವಿಗೆ ಎಂಟ್ರಿ ಕೊಟ್ಟ ನಂತರ ಇಡೀ ಶಿಗ್ಗಾವಿ ಕ್ಷೇತ್ರವೇ ಒಂದು ಕಡೆ ಶೇಕ್ ಅನ್ನೋ ಮಾತುಗಳು ಕೇಳಿ ಬಂದವು. ವಿಶೇಷವಾಗಿ ಬಸವರಾಜ ಬೊಮ್ಮಾಯಿ ಏನು ಕಟ್ಟಿದ್ರು ಆ ಕೋಟೆ ಏನಿದೆ ಸಂಪೂರ್ಣವಾಗಿ ಇದೀಗ ಛಿದ್ರಗೊಂಡಿದೆ. ಬಸವರಾಜ ಬೊಮ್ಮಾಯಿ ಅವರ ತಂದೆಯೂ ಸಹ ಅದೇ ಕ್ಷೇತ್ರದಲ್ಲಿ ಒಂದು ಬಾರಿ ಗೆದ್ದಿದ್ರು. ಇದೀಗ ಬಸವರಾಜ ಬೊಮ್ಮಾಯಿ ಅವರು 4 ಬಾರಿ ಸತತವಾಗಿ ಗೆದ್ದಿದ್ರು ಸಹ ಬೊಮ್ಮಾಯಿ ಅವರ ಭದ್ರಕೋಟೆಯನ್ನು ಆಗಿತ್ತು ಶಿಗ್ಗಾವಿ. ಅದನ್ನು ಇದೀಗ ಸಂಪೂರ್ಣವಾಗಿ ಛಿದ್ರ ಮಾಡೋದ್ರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಶಸ್ವಿಯಾಗಿದ್ದಾರೆ. ಇಡೀ ಶಿಗ್ಗಾವಿಯ ಬೈ ಎಲೆಕ್ಷನ್ನ ಸಂಪೂರ್ಣ ಉಸ್ತುವಾರಿಯನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಕಾಂಗ್ರೆಸ್ನ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ವಹಿಸಿಕೊಟ್ಟಿದ್ರು. ಸತೀಶ್ ಜಾರಕಿಹೊಳಿ ಅವರಿಗೆ ಯಾವತ್ತು ಶಿಗ್ಗಾಂವದ ಬೈ ಎಲೆಕ್ಷನ್ನ ಜವಾಬ್ದಾರಿ ಸಿಕ್ತು ಅಂದಿನಿಂದನೇ ಅವರು ಅಲ್ಲಿ ಗ್ರೌಂಡ್ ವರ್ಕ್ ಅನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿಶೇಷವಾಗಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ 60ಕ್ಕೂ ಹೆಚ್ಚು ಅಭ್ಯರ್ಥಿಗಳು, ಸಂಭಾವ್ಯ ಅಭ್ಯರ್ಥಿಗಳು ನಾನು ಆಕಾಂಕ್ಷಿ ಅಂತೇಳಿ ಸಾಕಷ್ಟು ಪೈಪೋಟಿಯನ್ನು ಮಾಡ್ತಾ ಇದ್ರು. ಅವರ ಜಾತಿ ಲಾಭಿ ಆಗಿರ್ಬೋದು, ಅವರು ಕೆಲವು ಮುಖಂಡರುಗಳ ಮೂಲಕ ಆಗಿರ್ಬೋದು, ಪಕ್ಷನಿಷ್ಠೆ ಆಗಿರ್ಬೋದು, ಹಿರಿತನ ಆಗಿರ್ಬೋದು, ನಾವು ಮಾಜಿ ಶಾಸಕರುಗಳು ಅಂತ ಹೇಳ್ಕೊಂಡು ಸಾಕಷ್ಟು ಜನರು ಅಲ್ಲಿ ಅಭ್ಯರ್ಥಿಗಳಾಗಿದ್ರು. ಇವರು ಎಲ್ಲರ ಮೇಲೂ ಸಹ ಸತೀಶ್ ಜಾರಕಿಹೊಳಿ ಅವರು ಒಂದು ಕಣ್ಣನ್ನು ಇಟ್ಟಿದ್ರು. ಅವರು ಎಲ್ಲರನ್ನೂ ಸಹ ಒಗ್ಗೂಡಿಸಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಡೋದ್ರ ಮೂಲಕ ಆ ಕ್ಷೇತ್ರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು. ಇನ್ನೊಂದು ವಿಶೇಷವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ, ನಾಮಪತ್ರ ಸಲ್ಲಿಕೆಗೂ ಮುನ್ನವಾಗಿ ಯಾಸಿರ್ ಖಾನ್ ಪಠಾಣ್ ರವರನ್ನ ಕಾಂಗ್ರೆಸ್ ಹೈಕಮಾಂಡ್ ಅಭ್ಯರ್ಥಿಯಾಗಿ ಘೋಷಣೆಯನ್ನ ಮಾಡಿತು. ಕೊನೆಯ ಕ್ಷಣದಲ್ಲಿ ಆಶ್ಚರ್ಯ ಅಭ್ಯರ್ಥಿಯಾಗಿ, ಬಂಡಾಯ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಮಾಜಿ ಶಾಸಕ ಆಗಿರ್ತಕ್ಕಂಥ ಅಜಂಪೀರ್ ಖಾದ್ರಿ ಅವರು ಕಾಂಗ್ರೆಸ್ ಟಿಕೆಟ್ ಸಿಗದೇ ಇರೋ ಹಿನ್ನೆಲೆಯಲ್ಲಿ ಕೊನೆಯ ಕ್ಷಣದಲ್ಲಿ ಅವರು ಬೈಕ್ನಲ್ಲಿ ಬಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಅಜಂಪೀರ್ ಖಾದ್ರಿ ಅವರು ಕಣದಲ್ಲಿ ಏನಾದರೂ ಉಳಿದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡದಾದಂಥ ಏಟ್ ಬೀಳ್ತಾ ಇತ್ತು. ಇದನ್ನು ಸೂಕ್ಷ್ಮವಾಗಿ ಅರಿತುಕೊಂಡಂಥ ಸತೀಶ್ ಜಾರಕಿಹೊಳಿ ಅವರು ಎಲ್ಲೂ ಸಹ ಎಂಟ್ರಿ ಆಗಲಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು. ಮರುದಿನ ಬೆಳಿಗ್ಗೆವೇ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ಬಿಸಿ ಇದ್ರೂ ಸಹ ಆಡಳಿತದ ವಿಚಾರದಲ್ಲಾಗಿರ್ಬೋದು, ಚುನಾವಣೆ ವಿಚಾರದಲ್ಲಿ ಸಾಕಷ್ಟು ಬಿಜಿ ಇದ್ರೂ ಸಹ ಸತೀಶ್ ಜಾರಕಿಹೊಳಿ ಅವರು ಅಜಂಪೀರ್ ಖಾದ್ರಿ ಅವರನ್ನ ಸಿದ್ದರಾಮಯ್ಯನವರ ಬಳಿಯೇ ಕಳಿಸಿ ಸಿದ್ದರಾಮಯ್ಯನವರ ಮೂಲಕ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ರು. ಇದು ಸತೀಶ್ ಜಾರಕಿಹೊಳಿ ಅವರ ಎಲೆಕ್ಷನ್ ಗೆಲ್ಲುವುದರಲ್ಲಿ ಮೊದಲ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅದರ ನಂತರ ಬೊಮ್ಮಾಯಿ ಅವರು ತಮ್ಮ ಗೆಲುವಿಗೆ ಈ ಹಿಂದೆ ಕೆಲವು ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ರು. ವಿಶೇಷವಾಗಿ ಸಣ್ಣ ಜಾತಿಗಳನ್ನ
ಬಸವರಾಜ ಬೊಮ್ಮಾಯಿ ಅವರು ಸಂಘಟಿಸ್ತಾ ಇದ್ರು. ಬಸವರಾಜ ಬೊಮ್ಮಾಯಿ ಅವರ ಅಸ್ತ್ರವನ್ನೇ ಇದೀಗ ಅವರಿಗೆ ತಿರುಗೇಟನ್ನು ಮಾಡಿ ಅದೇ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇದೀಗ ಸತೀಶ್ ಜಾರಕಿಹೊಳಿ ಅವರು ತಿರುಗೇಟನ್ನು ಕೊಟ್ಟಿರುವುದು. ಬಸವರಾಜ ಬೊಮ್ಮಾಯಿ ಅವರ ಹಿಂದೆ ಅವರಿಗೆ ಕೆಲವು ಮುಸ್ಲಿಂ ಮತಗಳು ಸಹ ಬರ್ತಾ ಇತ್ತು. ಅದರ ಜೊತೆಗೆ ಬಹುದೊಡ್ಡದಾದ ಲಿಂಗಾಯತ ಸಮುದಾಯವರ ಬೆನ್ನಿಗಿತ್ತು. ವಿಶೇಷವಾಗಿ ಸಾದರ ಕಮ್ಯುನಿಟಿ ಬಸವರಾಜ ಬೊಮ್ಮಾಯಿ ಅವರ ಸಮುದಾಯ ಏನಿದೆ ಅವರು ಬಸವರಾಜ ಬೊಮ್ಮಾಯಿ ಅವರನ್ನ ಯಾವತ್ತೂ ಸಹ ಬಿಟ್ಕೊಟ್ಟಿದ್ದಿಲ್ಲ. ಇದನ್ನೆಲ್ಲವನ್ನೂ ಸಹ ಸೂಕ್ಷ್ಮವಾಗಿ ಪರಿಗಣಿಸಿದ್ದಂಥ ಸತೀಶ್ ಜಾರಕಿಹೊಳಿ ಅವರು ಈ ಬಾರಿ ಬೇರೆ ರೀತಿಯಾದಂಥ ರಣತಂತ್ರವನ್ನೇ ಮಾಡಿರುವುದು ಶಿಗ್ಗಾಂವ್ನಲ್ಲಿ ಕಂಡು ಬಂತು. ಯಾಕಂತಂದರೆ ಶಿಗ್ಗಾಂವ್ ಅಲ್ಲಿ ಲಿಂಗಾಯತರು ಸಹ ಬಹುದೊಡ್ಡದಂಥ ನಿರ್ಣಾಯಕರಾಗಿರುವಂಥದ್ದು. ಆದರೆ ಸತೀಶ್ ಜಾರಕಿಹೊಳಿ ಅವರು ಶಿಗ್ಗಾಂವ್ ಕ್ಷೇತ್ರಕ್ಕೆ ಯಾವತ್ತು ಎಂಟ್ರಿ ಆಗ್ತಾರೆ ಅಲ್ಲಿ ಸಣ್ಣ ಸಣ್ಣ ಮಠಗಳನ್ನು ಸಹ ಹಿಡಿದುಕೊಂಡು ಯಾರ್ಯಾರೆಲ್ಲ ಮಠಾಧೀಶರ ಮಾತು ಕೇಳ್ತಾರೆ ಅವರೆಲ್ಲರನ್ನೂ ಸಹ ಮಠಾಧೀಶರ ಮೂಲಕ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ರು. ಸ್ವತಃ ಮಠಗಳಿಗೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆದು ನಾನು ನಿಮ್ಮ ಜೊತೆಗೆ ಇರ್ತೀನಿ, ಹೆದರಬೇಡಿ, ಇದೊಂದು ಬಾರಿ ನನಗೆ ಅವಕಾಶವನ್ನು ಕೊಡಿ ಅನ್ನೋದ್ರ ಮೂಲಕ ಅಲ್ಲಿದ್ದಂಥ ಎಲ್ಲ ಮತದಾರರನ್ನು ಸಹ ಅವರು ಬೆಂಬಲಿಸಲಿಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಏನೆಲ್ಲ ಮಾಡಬೇಕಾಗಿತ್ತು ಆ ರಣತಂತ್ರವನ್ನು ಮಾಡಿದ್ರು. ವಿಶೇಷವಾಗಿ ಅವರು ಸಚಿವರಾಗಿದ್ದರೂ ಸಹ ಮೊದಲೇ ಸತೀಶ್ ಜಾರಕಿಹೊಳಿ ಸರಳತೆ ಮತ್ತು ಸಾಮಾನ್ಯ ವ್ಯಕ್ತಿಯಂತೆ ಇರುವಂಥವ್ರು ಅದೇ ರೀತಿಯಾಗಿ ಆ ಕ್ಷೇತ್ರದಲ್ಲಿ ಓಡಾಡಿದ್ರು. ಸಣ್ಣ ಸಣ್ಣ ಕಾರ್ಯಕರ್ತರೇನಿದ್ದಾರೆ, ಕಾರ್ಯಕರ್ತರಲ್ಲಿ ಸಹಜವಾಗಿ ಒಂದು ಪಕ್ಷ ಅಂದಮೇಲೆ ಭಿನ್ನಾಭಿಪ್ರಾಯಗಳಿರ್ತವೆ. ಆ ಮುಖಂಡರು ನನಗೆ ಆ ಕೆಲಸ ಮಾಡ್ಕೊಳ್ಳಿಲ್ಲ, ಈ ಮುಖಂಡರು ನನಗೆ ಕೆಲಸ ಮಾಡ್ಕೊಳ್ಳಿಲ್ಲ ಅನ್ನೋದು. ಆದರೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಯೊಬ್ಬ ಕಾರ್ಯಕರ್ತರ ಆಲಿಕೆಯನ್ನು ಸಹ ಈ ಸಾರಿ ಅವರು ಕಂಡುಕೊಂಡ್ರು. ಕಾರ್ಯಕರ್ತರ ಮನಸ್ಸೊಳಗಡೆ ಏನಿದೆ, ಅವರ ಅಸಮಾಧಾನ ಏನಿದೆ ಅನ್ನೋದನ್ನು ಸೂಕ್ಷ್ಮವಾಗಿ ಅರಿತುಕೊಂಡು ಎಲ್ಲ ಕಾರ್ಯಕರ್ತರನ್ನು ಸಹ ಒಗ್ಗೂಡಿಸಿ ಅವರಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬಿಸಿ ಉತ್ಸಾಹವನ್ನು ಮೂಡಿಸಿ ಹುರಿದುಂಬಿಸಿ ಅವರನ್ನ ಈ ಸಾರಿ ಕೆಲಸ ಮಾಡುವುದರಲ್ಲಿ ಯಶಸ್ವಿ ಆದರು. ವಿಶೇಷವಾಗಿ ನಾವು ನೋಡೋದಾದರೆ ಚುನಾವಣೆ ಅಂದರೆ ಕೇವಲ ಪ್ರಚಾರ, ಅಬ್ಬರದ ಪ್ರಚಾರ, ಮತ್ತೊಂದು ಮಗದೊಂದು ಅಂದರೆ ಆಗಲಿಕ್ಕಿಲ್ಲ. ಕೊನೆಯ 3 ದಿನ ಏನು ನಡೆಯುತ್ತೆ ಕತ್ತಲ ರಾತ್ರಿಯ ಕಾರ್ಯಾಚರಣೆ, ಅದು ಬಹಳಷ್ಟು ಚುನಾವಣೆಯ ಮೇಲೆ ಮತ್ತು ಮತದಾನದ ಮೇಲೆ ಪ್ರಭಾವ ಬೀರುತ್ತೆ. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅಂದ್ರೆ ಸಾಹುಕಾರು. ಬೆಳಗಾಂ ಭಾಗದಲ್ಲಿ ಅವರೆಲ್ಲರೂ ಅವ್ರನ್ನ ಸಾಹುಕಾರ ಅಂತಲೇ ಕರೀತಾರೆ. ಆದರೆ ಶಿಗ್ಗಾಂವ್ ಜನರು ಸಹ ಸತೀಶ್ ಜಾರಕಿಹೊಳಿ ಅವ್ರನ್ನ ಈ ಚುನಾವಣೆಯಲ್ಲಿ ಸಾಹುಕಾರ ಅಂತ ಒಪ್ಕೊಂಡ್ರು. ಯಾಕಂತಂದರೆ ಕೊನೆಯ 3 ದಿನದ ಕತ್ತಲ ರಾತ್ರಿಯ ಕಾರ್ಯಾಚರಣೆ ಏನಿತ್ತು ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲೆಲ್ಲಿ ಏನೇನು ಸಂಪನ್ಮೂಲಗಳನ್ನು ಮುಟ್ಟಿಸಬೇಕು, ಎಲ್ಲೆಲ್ಲಿ ಯಾವ ರೀತಿಯಾದಂಥ ಕಾರ್ಯಾಚರಣೆಯನ್ನು ಮಾಡಬೇಕು, ಕೊನೆಯ ಕ್ಷಣದಲ್ಲಿ ಒಬ್ಬೇ ಒಂದು ಮತದಾರನ್ನು ಸಹ ಮಿಸ್ ಆಗಲಾರ್ದರಿಗೆ ಏನೆಲ್ಲ ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ಸಹ ಸತೀಶ್ ಜಾರಕಿಹೊಳಿ ಅವರು ಮಾಡಿರುವ ಹಿನ್ನೆಲೆಯಲ್ಲೇ ಇವತ್ತು ಶಿಗ್ಗಾಂವ್ ಕೋಟೆ ಸಂಪೂರ್ಣವಾಗಿ ಛಿದ್ರ ಆಗಿರುವುದು. ಸತೀಶ್ ಜಾರಕಿಹೊಳಿ ಅವರ ಆಗಮನದಿಂದ ಶಿಗ್ಗಾಂವ್ ಕ್ಷೇತ್ರ ಶೇಕ್ ಆಗಿದೆ ಅನ್ನೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಮೇಲ್ನೋಟಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಗೆದ್ದಿರಬಹುದು, ಆದರೆ ಶಿಗ್ಗಾಂವ್ನ ಕ್ಷೇತ್ರವನ್ನು ಗೆಲ್ಲಿಸಿದ್ದು ಮಾತ್ರ ಸತೀಶ್ ಜಾರಕಿಹೊಳಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ಬೋದು. ರಾಮ್. ಎಸ್, ಥ್ಯಾಂಕ್ ಯು ವೀರೇಶ್ ದಾನಿ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದು ಸತೀಶ್ ಜಾರಕಿಹೊಳಿ ಅವರು ಮಾಡಿರುವಂಥ ರಣತಂತ್ರ, ಅದರ ಪರಿಣಾಮ ಇವತ್ತು ನಮ್ಮ ಕಣ್ಣ ಮುಂದಿದೆ. ಸ್ಟ್ರಾಂಗ್ ಅಭ್ಯರ್ಥಿ ಆಗಿದ್ರು ಏನು ಬಸವರಾಜ ಬೊಮ್ಮಾಯಿ ಇವರ ಪುತ್ರ ಭರತ್ ಬೊಮ್ಮಾಯಿ, ಅವರ ವಿರುದ್ಧ ಯಾಸಿರ್ ಖಾನ್ ಪಠಾಣ್ ಅವರನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಶಸ್ವಿಯಾಗಿದ್ದಾರೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.